ಪೀಠೋಪಕರಣಗಳನ್ನು ಹೊಳಪಾಗಿಡಲು, ಪಾಲಿಶ್ ದುಬಾರಿಯಾಗದಿರಲು ಒರೆಸುವ ಒಂದು ಹಳದಿ ಬಟ್ಟೆಗೆ ಸ್ವಲ್ಪ ಪ್ಯಾರಾಫಿನ್ ಬೆರೆಸಿ ಬಿಸಿಲಿನಲ್ಲಿ ಒಣಗಿಸಿ. ಅನಂತರ ಅದರಿಂದ ನಿಮ್ಮ ಪೀಠೋಪಕರಣಗಳನ್ನು ಒರೆಸಿ. ಒಂದು ಈರುಳ್ಳಿಯನ್ನು ಹೆಚ್ಚಿ ಅರ್ಧ ಲೀಟರ್ ನೀರಿನಲ್ಲಿ ಕದಡಿ ಆ ದ್ರಾವಕವನ್ನು ಉಪಯೋಗಿಸಿ ಬಣ್ಣದ ಪೈಂಟ್ ಹಾಕಿರುವ ಮನೆ ಸಾಮಾನುಗಳ ಮೇಲೆ ಇರುವ ಕಲೆಗಳನ್ನು ತೆಗೆದು ಸ್ವಚ್ಛ ಮಾಡಲಾಗುತ್ತದೆ. ಫ್ಲಾನೆಲ್ನ ತುಂಡು ಬಟ್ಟೆಯನ್ನು ಪೆಟ್ರೋಲಿನಲ್ಲಿ ಅದ್ದಿ ಅದರ ಮೂಲಕ ಆರಾಮ ಕುರ್ಚಿಗಳ ಕೈತೋಳುಗಳಿಗೆ ತಗುಲಿರುವ ಮೈಲಿಗೆಯನ್ನು ತೆಗೆಯಲಾಗುತ್ತದೆ. ಪೀಠೋಪಕರಣಗಳ ವಾರ್ನಿಷ್ ಅನ್ನು ತೊಳೆಯುವಾಗ ನೀರಿಗೆ ಬಿಳಿಗಾರ ಸೇರಿಸಿ ಕದಡಿ ಉಪಯೋಗಿಸಬೇಕು. ಮೇಜಿನ ಕಾಣಿಗಳು ಅಂಟಿ ಅಥವಾ ಮೆತ್ತಿ ಹಿಡಿದುಕೊಂಡರೆ ಅವುಗಳ ಬದಿಗಳಿಗೆ ಮೇಣದ ಬತ್ತಿಯನ್ನು ಉಜ್ಜಿ ಒರೆಸಬೇಕು. ಮರದಿಂದ ತಯಾರಿಸಿದ ಪೀಠೋಪಕರಣಗಳ ಮೇಲೆ ಬಿಸಿಯ ತಾಪದಿಂದುಂಟಾದ ಗುರುತುಗಳಿದ್ದರೆ ಲಿನ್ಸಿಡ್ ಎಣ್ಣೆಯನ್ನು ಪ್ರಯೋಗಿಸಿ ಚಿಂದಿ ಬಟ್ಟೆಯೊಂದಕ್ಕೆ ಸ್ವಲ್ಪ ಕರ್ಪೂರದ ತೈಲವನ್ನು ತಾಗಿಸಿ ಉಜ್ಜುವುದು. ಗುರುತು ದೀರ್ಘಕಾಲದಾಗಿದ್ದರೆ ಈ ಪ್ರಯೋಗವನ್ನು ಕೆಲವು ದಿವಸಗಳ ಕಾಲ ಪ್ರತಿದಿನ ಅನುಸರಿಸುವುದು. ಮನೆಗೆ ಪೈಂಟ್ ಬಳಿಯುವಾಗ ಪೈಂಟ್ ಗಾಜಿನ ಮೇಲೆ ಬಿದ್ದರೆ ಬಿಸಿಯಾದ ವಿನೆಗರಿಂದ ಸ್ವಚ್ಛಗೊಳಿಸಬಹುದು. ಪತ್ರಿಕೆಯ ಕಾಗದವನ್ನು ಉಜ್ಜಿ ಕಿಟಕಿಯ ಗಾಜುಗಳನ್ನು ಸ್ವಚ್ಛ ಮಾಡಲಿಕ್ಕಾಗುತ್ತದೆ. ಮರದಿಂದ ತಯಾರಿಸಿದ ಪೀಠೋಪಕರಣಗಳಲ್ಲಿರುವ ದೀರ್ಘಕಾಲದಿಂದ ಹಳೆಯದಾಗಿರುವ ಪಾಲಿಶ್ ಅಥವಾ ವಾರ್ನಿಷ್ ಅನ್ನು ತೆಗೆಯುವಾಗ ಮೊದಲು ಅಮೋನಿಯಾ ದ್ರವವನ್ನು ಪ್ರಯೋಗಿಸಿ ಮೆದುವಾದ ನಂತರ ಸುಲಭವಾಗಿ ಕೆರೆದು ತೆಗೆಯಬಹುದು. ಪೀಠೋಪಕರಣಗಳನ್ನು ಪಾಲಿಶ್ ಮಾಡುವ ಮುನ್ನ ಪಾಲಿಶಿನ ಸೀಸೆಯನ್ನು ಬಿಸಿ ನೀರಿನಲ್ಲಿ ಇಡಿ. ಬಿಸಿಯಾದ ಪಾಲಿಶ್ ಶೀಘ್ರ ಕೆಲಸಕ್ಕೆ ಹೊಂದಿಕೊಳ್ಳುವುದಲ್ಲದೆ ಹೆಚ್ಚಿನ ಹೊಳಪನ್ನು ನೀಡುತ್ತದೆ. ಮೇಜು, ಟಿಪಾಯ್ ಇವುಗಳಲ್ಲಿ ಅತಿ ಬಿಸಿಯಾಗಿರುವ ಚಹಾ, ಕಾಫಿ ಇತ್ಯಾದಿಗಳ ಗ್ಲಾಸ್ ಲೋಟೆಗಳನ್ನು ಇಡುವುದರಿಂದ ಕಲೆಗಳಾದರೆ ಆಲಿವ್ ಎಣ್ಣೆಗೆ ಸ್ವಲ್ಪ ಉಪ್ಪು ಸೇರಿಸಿ ಕಲಸಿ ಕಲೆಗಳ ಮೇಲೆ ಪ್ರಯೋಗಿಸಿ 1 ತಾಸು ಹಾಗೆಯೇ ಇಟ್ಟುಕೊಂಡು ಆಮೇಲೆ ಶುಚಿಯಾದ ಬಟ್ಟೆಯಿಂದ ಒರೆಸಿ ಪಾಲಿಶ್ ಮಾಡಬೇಕು. ಬಿಸಿ ನೀರಿಗೆ 1 ಚಮಚ ವಿನೆಗರನ್ನು ಹಾಕಿ ಕಿಟಕಿಗಳನ್ನು ಸ್ವಚ್ಛ ಮಾಡಿದರೆ ಅವುಗಳು ಬಹಳ ಶುದ್ಧವಾಗುತ್ತದೆ. ಕಿಟಕಿ ಬಾಗಿಲುಗಳ ಪಡಕು ಶಟರುಗಳ ಹಲಗೆಗಳು ಒಂದಕ್ಕೊಂದು ತಾಗಿ ತೆರೆದು ಮುಚ್ಚಲಿಕ್ಕೆ ಆಗದಿರುವಾಗ ಅವುಗಳ ಬದಿಗಳಿಗೆ ಒಣ ಸಾಬೂನನ್ನು ಉಜ್ಜಿ ಒರೆಸುವುದು. ನಿಂಬೆರಸ ಮತ್ತು ಗ್ಲಿಸರಿನ್ನ ಮಿಶ್ರಣವನ್ನು ಪ್ರಯೋಗಿಸಿ ಕಿಟಕಿ ಬಾಗಿಲುಗಳ ಗಾಜುಗಳನ್ನು ಸ್ವಚ್ಛ ಮಾಡಲಿಕ್ಕಾಗುತ್ತದೆ. ಚಿತ್ರದ ಫ್ರೇಮಿನ ಮೇಲಿನ ಗಿಲಿಟ್ ಅಥವಾ ಬಿಳಿಯ ಪೈಂಟ್ ಶುಚಿ ಮಾಡಲು ಈರುಳ್ಳಿಯನ್ನು ಬೇಯಿಸಿ ತೆಗೆದ ನೀರನ್ನು ಪ್ರಯೋಗಿಸುವುದು. ಮನೆಗಳಿಗೆ ಸುಣ್ಣವನ್ನು ಬಳಿಯುವಾಗ ಅದಕ್ಕೆ ಮೈದಾ ಹಿಟ್ಟನ್ನು ಬೆರೆಸಿ ಬಳಿದರೆ ಸುಣ್ಣವು ಬೇಗನೆ ಅಳಿಸಿ ಹೋಗುವುದಿಲ್ಲ. ಮನೆಗೆ ಸುಣ್ಣ ಬಳಿಯುವಾಗ ಸುಣ್ಣಕ್ಕೆ ಸ್ವಲ್ಪ ಬೆಲ್ಲದ ಚೂರು ಅಥವಾ ಅನ್ನದ ಗಂಜಿ ನೀರು ಮಿತ ಪ್ರಮಾಣದಲ್ಲಿ ಬೆರೆಸಿದರೆ ಗೋಡೆಗೆ ಬಳಿದ ಸುಣ್ಣ ಮೈಗೆ ತಾಗುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.